ಧರ್ಮಸ್ಥಳ ಬಿಟ್ಟು ಬೆಂಗಳೂರಿಗೆ ಬಂದಿದ್ ಯಾಕೆ ಚಿನ್ನಯ್ಯ? ಎಸ್ಐಟಿ ಮುಂದೆ ಚಿನ್ನಯ್ಯ ಉಲ್ಟಾ ಹೊಡೆದ್ನ? ಚಿನ್ನಯ್ಯನ ಕುಟುಂಬವನ್ನ ಹೆದರಿಸಲಾಗಿದೆಯಾ? ಹೆಂಡತಿ ಮತ್ತು ಮಗಳನ್ನ ಹೆದರಿಸಿ ತಪ್ಪೊಪ್ಪಿಕೊಳ್ಳುವಂತೆ ಮಾಡಲಾಗಿದೆಯಾ? ಹೊಸ ಬಾಂಬ್ ಸಿಡಿಸಿದ್ದಾರೆ ಗಿರೀಶ್ ಮಟ್ಟಣ್ಣವರ್. ಧರ್ಮಸ್ಥಳ ಪ್ರಕರಣ ಮತ್ತೊಂದು ತಿರುವು ಪಡೆದುಕೊಳ್ಳಲಿದೆಯಾ? ಹೆಣಗಳನ್ನು ಹೂತು ಹಾಕುವಲ್ಲಿ ಯಾವ ರೀತಿ ಅಕ್ರಮಗಳು ನಡೀತಾ ಇದೆ ವಿತ್ 1 by 1 ಡಾಕ್ಯುಮೆಂಟ್, ಒಂದೊಂದು ಪೇಜ್ ಒಂದೊಂದು ಪುಟ ಸಹಿ ಹೆಂಗೆ ಫೋರ್ಜರಿ ಮಾಡಿದ್ದಾರೆ, ಬುರುಡೆ ಆಗಲಿ ಏನೇ ಆಗಲಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟು ಬಂದಿದ್ದೀನಿ. ನಾವು ಸೋಷಿಯಲ್ ಆಕ್ಟಿವಿಸ್ಟು, ನಮ್ಮ ಹತ್ರ ಚಿನ್ನಯ್ಯ ಒಬ್ಬನೇ ಅಲ್ಲ, ಅವನಂತ ಇನ್ನೂ 100 ಜನ ನಮಗೆ ಮಹೇಶ್ ಶೆಟ್ಟರ್ಗೆ ಜಯಂತರ ಹತ್ರ ಬರ್ತಾನೆ ಇರ್ತಾರೆ. ಇಲ್ಲಿ ಶವಗಳ ಬಿದ್ದಂಥ ಜಾಗ ಧರ್ಮಸ್ಥಳ ಮುಖ್ಯ ದ್ವಾರದ ಬಳಿ 15 ದಿನದಿಂದ ಕೊಳಿತಾ ಇತ್ತ. ಧರ್ಮಸ್ಥಳ ಬಸ್ ಸ್ಟ್ಯಾಂಡಿನಲ್ಲಿ 15 ದಿನ ನಿಂತರ, ಅಂದರೆ ಮುಖ್ಯ ದ್ವಾರದ ಬಳಿ 15 ದಿನ ನಿಂತರ ಒಂದು ಹೆಣ ಹಂಗೆ ಯಾರು ನೋಡಲಿಲ್ವಾ? ಧರ್ಮಸ್ಥಳ ಪ್ರಕರಣದಲ್ಲಿ ಚಿನ್ನಯ್ಯ, ಸುಜಾತಾ ಭಟ್, ಸಮೀರ್ ಮಾತ್ರವಲ್ಲದೆ ತಿಮುರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರ ಹೆಸರು ಸಹ ಜೋರಾಗಿ ಕೇಳಿ ಬರ್ತಾ ಇದೆ. ಈ ನಡುವೆ ಎಸ್ಐಟಿ ತನಿಖೆಗೆ ಪೂರಕವಾದ ಮಾಹಿತಿ ಕೊಡ್ತೀನಿ ಅಂತ ಎಸ್ಐಟಿ ಕಚೇರಿಗೆ ಹೋಗಿ ಬಂದಿರೋ ಮಟ್ಟಣ್ಣ ಎಲ್ಲರೂ ಅಚ್ಚರಿ ಪಡುವಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಚಿನ್ನಯ್ಯನ ಕುಟುಂಬವನ್ನ ಬೆದರಿಸಲಾಗಿದೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಕೊಟ್ರ ಗಿರೀಶ್ ಮಟ್ಟಣ್ಣನವರ್. 500 ಪುಟಗಳ ದಾಖಲೆ, ಅನಾಥ ಶವ, ಜೋಡಿ ಕೊಲೆ, ಏನೆಲ್ಲ ಮಾಹಿತಿ ಇದೆ? ಚಿನ್ನಯ್ಯನ ಕುಟುಂಬವನ್ನ ಹೆದರಿಸಿ ತಪ್ಪು ಒಪ್ಪಿಕೊಳ್ಳುವಂತೆ ಮಾಡಿದ್ರ? ಗಿರೀಶ್ ಮಟ್ಟಣ್ಣನವರ್ ಮತ್ತು ಮಹೇಶ್ ತಿಮುರೋಡಿ ಸೌಜನ್ಯ ಪರ ಹೋರಾಟಗಾರರು. ಇವರು ಅಧಿಕೃತವಾಗಿ ಧರ್ಮಸ್ಥಳದ 100 ಶವಗಳ ಪ್ರಕರಣಕ್ಕೆ ಎಂಟ್ರಿ ಆಗಿರಲಿಲ್ಲ. ಅದರ ಬಗ್ಗೆ ಎಲ್ಲೂ ಸಹ ಮಾತನಾಡಿರಲಿಲ್ಲ. ಆದರೆ ಈಗ ತಿಮುರೋಡಿ ಮತ್ತು ಮಟ್ಟಣ್ಣನವರ್ ಸಹ ಶವಗಳ ಆರೋಪ ಪ್ರಕರಣಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಗಿರೀಶ್ ಮಟ್ಟಣ್ಣನವರ್ ಅಂತೂ ಎಸ್ಐಟಿ ಕಚೇರಿಗೆ ಹೋಗಿ ಕೆಲ ದಾಖಲೆಗಳನ್ನು ಕೊಟ್ಟು ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಚಿನ್ನಯ್ಯನ ಬಗ್ಗೆಯೂ ಹೊಸ ಬಾಂಬ್ ಸಿಡಿಸಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ಗಿರೀಶ್ ಮಟ್ಟಣ್ಣ ಮತ್ತು ತಿಮುರೋಡಿ ಸೈಲೆಂಟ್ ಆಗಿದ್ರೂ ಸಹ ಅವರ ಹೆಸರು ಮಾತ್ರ ಆಗಿಂದಾಗೆ ಮುನ್ನೆಲೆಗೆ ಬರ್ತಾನೆ ಇತ್ತು. ಚಿನ್ನಯ್ಯ, ಸುಜಾತಾ ಭಟ್ ಹಿಂದೆ ಇರೋದು ಇವರೇ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು. ಚಿನ್ನಯ್ಯ ಮತ್ತು ಸುಜಾತಾ ಭಟ್ ಇಬ್ಬರು ಪಾತ್ರಧಾರಿಗಳು, ಆದರೆ ತಿಮುರೋಡಿ ಮತ್ತು ಮಟ್ಟಣ್ಣವರ್ ಅವರೇ ಅಸಲಿ ಸೂತ್ರಧಾರಿಗಳು ಅಂತ ಹೇಳಲಾಗ್ತಾ ಇತ್ತು. ಇದನ್ನೆಲ್ಲ ನೋಡ್ತಾ ಇದ್ದ ಗಿರೀಶ್ ಮಟ್ಟಣ್ಣ ಮತ್ತು ತಿಮುರೋಡಿ ಶುಕ್ರವಾರ ಎಸ್ಐಟಿ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ. ಎಸ್ಐಟಿ ಮುಖ್ಯಸ್ಥರೊಂದಿಗೆ ಮುಖ್ಯವಾದ ಮಾತುಕತೆ ನಡೆಸಿ ಹೋಗಿದ್ದಾರೆ. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿಟ್ಟಿರೋ ಪ್ರಕರಣದ ತನಿಖೆ ಎಲ್ಲಿಗೆ ಬಂತು, ತನಿಖೆ ಎತ್ತ ಸಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದೊಂದು ದಿನ ಒಂದೊಂದು ರೀತಿಯ ಬೆಳವಣಿಗೆಗಳು ನಡೀತಾ ಇವೆ. ಇಡೀ ಪ್ರಕರಣ ಒಂದು ಷಡ್ಯಂತ್ರ ಅಂತ ಹೇಳಲಾಗ್ತಾ ಇದ್ದು, ಷಡ್ಯಂತ್ರ ಮಾಡಿದವರನ್ನ ಹಿಡಿಯಲು ಎಸ್ಐಟಿ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಲಾಗಿತ್ತು. ಶವಗಳನ್ನು ಹೂತಿಟ್ಟಿರೋ ಪ್ರಕರಣ ಇನ್ನೂ ಮುಗಿದ ಹಾಗೆ ಅಂತ ಹೇಳಲಾಗಿತ್ತು. ಆದರೆ ಈಗ ಎಸ್ಐಟಿಗೆ ಬಂದು ಕೆಲ ದಾಖಲೆಗಳನ್ನು ಕೊಟ್ಟಿರೋ ಗಿರೀಶ್ ಮಟ್ಟಣ್ಣವರ್ ತನಿಖೆಗೆ ಮತ್ತೊಂದು ಸ್ವರೂಪ ಕೊಡಲು ಮುಂದಾಗಿದ್ದಾರೆ. 100 ಶವಗಳನ್ನು ಹೂತಿದ್ದೇನೆ ಅಂತ ಎಸ್ಐಟಿ ಮುಂದೆ ಬಂದಿದ್ದ ಚಿನ್ನಯ್ಯ ಈಗಾಗಲೇ ನಾನು ಸುಳ್ಳು ಹೇಳಿದ್ದೇನೆ, ಒತ್ತಡ ಮತ್ತು ಆಮಿಷಕ್ಕೆ ಒಳಗಾಗಿ ತಪ್ಪು ಮಾಡಿದ್ದೇನೆ ಅಂತ ತಪ್ಪೊಪ್ಪಿಕೊಂಡಿದ್ದಾರೆ. ಆ ಮೂಲಕ ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿರೋದೆಲ್ಲ ಸುಳ್ಳು ಅಂತ ಎಸ್ಐಟಿ ಮುಂದೆಯೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಈಗ ಒಂದಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಬಂದಿರೋ ಗಿರೀಶ್ ಮಟ್ಟಣ್ಣವರ್ ಧರ್ಮಸ್ಥಳದಲ್ಲಿ ಎಲ್ಲ ಶವಗಳನ್ನು ಕಾನೂನು ಪ್ರಕಾರ ಮಣ್ಣು ಮಾಡಿಲ್ಲ, ಕೆಲವೊಂದು ಸಾವುಗಳಲ್ಲಿ ಅನುಮಾನ ಇದೆ ಅಂತ ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಕೆಲವು ದಾಖಲೆಗಳನ್ನು ಫೋರ್ಜರಿ ಮಾಡಲಾಗಿದೆ, ಕೆಲವೊಂದು ಅಸಹಜ ಸಾವುಗಳನ್ನು ಮುಚ್ಚಿ ಹಾಕೋ ಪ್ರಯತ್ನ ಮಾಡಲಾಗಿದೆ ಅಂತ ಮಟ್ಟಣ್ಣವರ್ ಆರೋಪಗಳನ್ನು ಮಾಡಿ ಅದಕ್ಕೆ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಶವಗಳನ್ನು ಹೂತು ಹಾಕಿದೆ ಅಂತ ಹೇಳಿ ಈಗ ಉಲ್ಟಾ ಹೊಡೆದಿರೋ ಚಿನ್ನಯ್ಯನ ಬಗ್ಗೆಯೂ ಅವರು ಕೆಲವೊಂದು ಮಾತುಗಳನ್ನು ಹೇಳಿದ್ದಾರೆ. ಯಾರೋ ಒಬ್ರು ಬರ್ತಾರೆ, ನಾನು ಈ ತರ ಮಾಡಿದ್ದೀನಿ, ಅಪರಾಧ ಇದರಲ್ಲಿ ಭಾಗಿಯಾಗಿದ್ದೀನಿ ಅಂತ ಹೇಳಿದಾಗ ಅದನ್ನ ಲಾ ಫ್ರೇಮ್ ವರ್ಕ್ ಅಲ್ಲಿ ತರಬೇಕಾಗುತ್ತೆ. ನಾವು ಸೋಷಿಯಲ್ ಆಕ್ಟಿವಿಸ್ಟು, ನಮ್ಮ ಹತ್ರ ಚಿನ್ನಯ್ಯ ಒಬ್ಬನೇ ಅಲ್ಲ, ಅವನಂತ ಇನ್ನೂ 100 ಜನ ನಮಗೆ ಮಹೇಶ್ ಶೆಟ್ಟರ್ಗೆ ಜಯಂತರ ಹತ್ರ ಬರ್ತಾನೆ ಇರ್ತಾರೆ. ಸೊ ಅವರಿಗೆ ಒಂದು ಲೀಗಲ್ ಫ್ರೇಮ್ ವರ್ಕ್ ಮತ್ತು ಕಾನೂನಿನ ಏನು ಸಹಾಯ ಮಾಡಬೇಕು ಅದನ್ನು ಮಾಡಿದೀವಿ ನಾವು.
ಎಸ್, ಚಿನ್ನಯ್ಯ ಅನ್ನೋ ವ್ಯಕ್ತಿಗೂ ಮಟ್ಟನ್ನ ಮಹೇಶ್ ತಿಮರೋಡಿಗೂ ಸಂಬಂಧ ಇದೆಯಾ ಇಲ್ವಾ, ಚಿನ್ನಯ್ಯ ತಿಮರೋಡಿಯನ್ನ ಭೇಟಿ ಮಾಡಿದ್ರಾ ಇಲ್ವಾ ಅನ್ನೋ ಅನುಮಾನಗಳು ಸಾಕಷ್ಟು ದಿನಗಳಿಂದ ಎಲ್ಲರನ್ನ ಕಾಡ್ತಾ ಇದ್ವು. ಅದಕ್ಕೆ ಈಗ ಸ್ವತಃ ಗಿರೀಶ್ ಮಟ್ಟನ್ ಅವರೇ ಉತ್ತರ ಕೊಟ್ಟಿದ್ದಾರೆ. ಹೌದು, ನಮಗೆ ಚಿನ್ನಯ್ಯ ಗೊತ್ತು, ಅವರಿಗೆ ಆಶ್ರಯ ಕೊಟ್ಟಿದ್ದು ನಿಜ ಅಂತ ಒಪ್ಕೊಂಡಿದ್ದಾರೆ. ಇದರ ಜೊತೆಗೆ ಒಂದಷ್ಟು ಸ್ಫೋಟಕ ಆರೋಪಗಳನ್ನು ಮಾಡಿದ್ದಾರೆ. ಚಿನ್ನಯ್ಯನ ಕುಟುಂಬವನ್ನ ಬೆದರಿಸಿ ಆತ SIT ಮುಂದೆ ಸಾಕ್ಷಿ ಹೇಳದಂತೆ ಮಾಡಿದ್ದಾರೆ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ನೋಡಿ ಏನಾಗುತ್ತೆ, ಇದು ಎಲ್ಲರೂ ಕೂಡ ಕಾಡ್ತಾ ಇರುವಂಥ ಪ್ರಶ್ನೆ. ಆದರೆ ಅವನು ಚಿನ್ನಯ್ಯ ಆರೋಪ ಮಾಡಿದ್ದು ಯಾರ ಮೇಲೆ? ಸಣ್ಣ ಪುಟ್ಟ ವ್ಯಕ್ತಿಗಳ ಮೇಲಲ್ಲ, ಈ ದೇಶದ ಅತ್ಯಂತ ವೆರಿ ಪವರ್ಫುಲ್ ವ್ಯಕ್ತಿಗಳ ಮೇಲೆ ಮಾಡಿದ್ದು. ಅವ್ರು ಸುಮ್ಮನೆ ಬಿಡ್ತಾರ? ಆಮೇಲೆ ಚಿನ್ನಯ್ಯ ಇಲ್ಲಿ ಮಹೇಶ್ ಶೆಟ್ಟರ್ ಒಂದು ನಮ್ಮ ಎಲ್ಲರೂ ಒಂದು ರಕ್ಷಣೆಯಲ್ಲಿದ್ದ, ಆದರೆ ಅವ್ರ ಫ್ಯಾಮಿಲಿ ಇವತ್ತು ನಾನು ನಿಮ್ಗೆ ಬಿಚ್ಚಿ ಹೇಳ್ತಾ ಇದ್ದೀನಿ, ಇವ್ರು ಏನು ಮಾಡಿದ್ರು, ಮಗಳ ಮನೆಗೆ ಕಳಿಸಿ ಜಗಳ ಮಾಡಕ್ಕೆ ಹಚ್ಚಿದ್ರು. ನಿಮ್ಮಪ್ಪ ಕೊಲೆ ಮಾಡಿದಾನೆ, ನಿಮ್ಮಪ್ಪನೇ 100 ಕೊಲೆ ಮಾಡಿದಾನೆ, ಅವ್ನು ಹಿಡ್ಕೊಂಡು ಹೋಗ್ತಾರೆ, ಅಲ್ಲಿಗೆ ಫ್ಯಾಮಿಲಿಗೆ ಟಚ್ ಮಾಡಿದ್ರು ಅವರು. ನನಗೆ ನಿಖರವಾಗಿ ಗೊತ್ತಿದೆ, ಮಗಳ ಮನೆಗೆ ಹೋಗಿ ಜಗಳ ಮಾಡ್ಸಕ್ಕೆ ಹಚ್ಚಿದ್ದಾರೆ. ಹೆಂಡತಿ ಮನೆಗೂ ಕೂಡ ನನಗೆ ಹೇಳಿದ್ದಾರೆ ಫೋನ್ ಮಾಡಿ. ಆಮೇಲೆ ನಾನು ಬರ್ದಿದ್ದೀನಿ, ನಾನು ಮೆಸೇಜ್ ಹಾಕಿದ್ದೀನಿ, ಕನ್ಸರ್ನ್ಡ್ ಆಫೀಸರ್ಗೆ ಮೆಸೇಜ್ ಹಾಕಿದ್ದೀನಿ. ಮನೆ ಬಿಡ್ಸಕ್ಕೆ ಒತ್ತಡ ಹಾಕಿದ್ದಾರೆ. ಎಲ್ಲಿ? ಸತ್ಯಮಂಗಲದ ಅವ್ರ ಮನೆಯಲ್ಲಿ. ಇಷ್ಟೆಲ್ಲ ಮಾಡಿದ್ದಾರೆ. ಇನ್ನು ಚಿನ್ನಯ್ಯನನ್ನ ಹುಡುಕಿ ಕರೆದುಕೊಂಡು ಬಂದು ಆತನಿಗೆ ಟ್ರೈನಿಂಗ್ ಕೊಡಲಾಗಿದೆ. ಸುಮಾರು 44 ದಿನಗಳ ಕಾಲ ಮನೆಯಲ್ಲಿ ಇಟ್ಕೊಂಡು ಟ್ರೈನಿಂಗ್ ಕೊಟ್ಟು ಬ್ರೈನ್ ವಾಶ್ ಮಾಡಲಾಗಿದೆ. ಆಮಿಷವೊಡ್ಡಿ ಸುಳ್ಳು ಹೇಳಿಸಲಾಗಿದೆ ಅಂತ ತಿಮರೋಡಿ ಮೇಲೆ ಆರೋಪಗಳಿವೆ. ಆದರೆ ನಾವು ಯಾರನ್ನು ಹುಡುಕಿಕೊಂಡು ಹೋಗಿಲ್ಲ, ಚಿನ್ನಯ್ಯನೇ ನಮ್ಮನ್ನ ಹುಡುಕಿಕೊಂಡು ಬಂದಿದ್ದ ಅಂತ ಗಿರೀಶ್ ಮಟ್ಟನ್ ಅವರು ಹೇಳಿದ್ರು. ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದು ನಿಜ, ಕಾನೂನು ಹೋರಾಟಕ್ಕೆ ಸಹಾಯ ಮಾಡಿದ್ದೇವೆ, ಆದರೆ ನಾವು ಬುರುಡೆ ಗ್ಯಾಂಗ್ ಅಲ್ಲ ಅಂತ ಮಟ್ಟನ್ ಅವರು ಸ್ಪಷ್ಟಪಡಿಸಿದ್ರು. ಆ ಬುರುಡೆ ಗ್ಯಾಂಗ್ ಅಂತ ಏನಂತ ನನಗೆ ಗೊತ್ತಿಲ್ಲ. ಅವು ಎಲ್ಲ ಸುಮ್ಮನೆ ಅದು ಕಟ್ಟುಕತೆ. ಅದು ಬುರುಡೆ ಗ್ಯಾಂಗು ಇವೆಲ್ಲ ವೆರಿ ಇನ್ಫಾರ್ಮಲ್ ಇದು. ನಾವೆಲ್ಲ ಈ ಏನು ನಿನ್ನೆ ನಾವು ದಾಖಲೆಗಳನ್ನು ಕೊಟ್ಟಿದ್ದೀವಿ ಮತ್ತು ತನಿಖೆ ಆಗ್ತಾ ಇದೆ, ನೇರವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು. ಈಗ ಚಿನ್ನಯ್ಯ SITಯ ಇನ್ವೆಸ್ಟಿಗೇಷನ್ ಒಳಪಡೋಕ್ಕಿಂತ ಮುಂಚೆನೇ ಈ ದಾಖಲೆಗಳನ್ನ ಸಂಗ್ರಹ ಮಾಡಿದ್ರ ಅಥವಾ ಇದಕ್ಕಿಂತ ಬಿಫೋರ್ ನೀವು ದಾಖಲೆಗಳನ್ನ ಸಂಗ್ರಹ ಮಾಡಿದ್ರ? ಅಲ್ಲ, UDR ಮಿಸ್ಸಿಂಗು 1 ಇಯರ್ ಬಿಫೋರ್ನೇ ಮಾಡಿದ್ವಿ. ಯಾಕಂದ್ರೆ ಅದನ್ನ ಇದರಲ್ಲಿನೇ ಸಿಗ್ತದೆ ನಿಮಗೆ ಡೇಟ್, ನಾವು ಯಾವಾಗ ಕಲೆಕ್ಟ್ ಮಾಡಿದ್ವು ಅಂತ ಹೇಳಿ. ಚಿನ್ನಯ್ಯ ಗಿರೀಶ್ ಮಟ್ಟನ್ ಅವ್ರಿಗೆ ಹೆಂಗ್ ಪರಿಚಯ ಆದ್ರು? ಗಿರೀಶ್ ಮಟ್ಟನ್ ಅವರ ಚಿನ್ನಯ್ಯ ಹುಡುಕಿದ್ರ ಅಥವಾ ಚಿನ್ನಯ್ಯನೇ ನಿಮ್ಮನ್ನ ಹುಡ್ಕೊಂಡು ಬಂದ್ರ ಅಂತ? ನೋಡಿ, ಇದು ಏನೇನು ಇದಕ್ಕೆ ಈ ಪ್ರಶ್ನೆಗಳನ್ನ ಸಂಬಂಧಪಟ್ಟಂತವ್ರು ಕೇಳಿದ್ದಾರೆ, ಅದಕ್ಕೆ ನಾವು ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದೀವಿ. ನಾವಂತರೂ ಖಂಡಿತ ಹುಡುಕೊಂಡು ಹೋಗಿಲ್ಲ. ಬುರುಡೆ ಗ್ಯಾಂಗ್ ಎಲ್ಲಿಂದಲೂ ಬುರುಡೆ ತಂದು ಬುರುಡೆ ಬಿಟ್ರು. ಬುರುಡೆ ಗ್ಯಾಂಗ್ ಷಡ್ಯಂತ್ರ ಮಾಡಿದ್ರು, ಚಿನ್ನಯ್ಯನ ಮೂಲಕ ಸುಳ್ಳು ಹೇಳಿಸಿದ್ರು ಅಂತ ಹೇಳಲಾಗ್ತಾ ಇತ್ತು. ಆದರೆ ಬುರುಡೆ ಗ್ಯಾಂಗ್ ಅನ್ನೋದೇ ಬುರುಡೆ, ಅದನ್ನ ಯಾರು ಸೃಷ್ಟಿ ಮಾಡಿದಾರೋ ಗೊತ್ತಿಲ್ಲ. ಷಡ್ಯಂತ್ರಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಗಿರೀಶ್ ಮಟ್ಟನ್ ಅವರು ಕಡ್ಡಿ ತುಂಡಾದಂತೆ ಹೇಳಿದ್ದಾರೆ. ಆ ಮೂಲಕ ಬುರುಡೆ ಗ್ಯಾಂಗ್ ಯಾವುದು, ಬುರುಡೆ ಬಿಟ್ಟವರ ಹಿಂದೆ ಇರೋದು ಯಾರು, ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಮತ್ತೊಮ್ಮೆ ಸಸ್ಪೆನ್ಸ್ ಆಗಿಯೇ ಉಳಿದುಕೊಂಡಂತೆ ಆಗಿದೆ. ಸದ್ಯ SIT ಕಸ್ಟಡಿಯಲ್ಲಿರೋ ಚಿನ್ನಯ್ಯ ಬುರುಡೆ ಗ್ಯಾಂಗ್ ಬಗ್ಗೆ ಬಾಯ್ಬಿಟ್ಟಿದ್ದಾನೆ. ತಿಮರೋಡಿ ಮತ್ತು ಮಟ್ಟನ್ ಅವರ ಹೆಸರು ಹೇಳಿದ್ದಾನೆ ಅನ್ನೋ ಸುದ್ದಿ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ತಿಮರೋಡಿ ಮತ್ತು ಮಟ್ಟನ್ ಅವರನ್ನ ವಿಚಾರಣೆಗೆ ಕರೀತಾರೆ, ವಶಕ್ಕೆ ಪಡೆದುಕೊಳ್ತಾರೆ ಅಂತ ಹೇಳಲಾಗಿತ್ತು. ಆದರೆ SIT ಕರೆಯೋದಕ್ಕೂ ಮುನ್ನವೇ SIT ಬಳಿ ಹೋಗಿ ಬಂದಿರೋ ಮಟ್ಟನ ಮತ್ತು ತಿಮರೋಡಿ ಧರ್ಮಸ್ಥಳದಲ್ಲಿನ ಸಾವುಗಳ ಬಗ್ಗೆ 500 ಪುಟಗಳ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಪೊಲೀಸರು ಯಾವ ರೀತಿ ನಿರ್ಲಕ್ಷ್ಯ ವಹಿಸಿದ್ದಾರೆ, ಪಂಚಾಯಿತಿಯಲ್ಲಿ ದಾಖಲೆಗಳನ್ನು ಹೇಗೆ ತಿರುಚಲಾಗಿದೆ ಅಂತ ಕೆಲವು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರಂತೆ. ಮಟ್ಟನ್ ಅವರು ಈಗ SIT ಒಂದಿಗೆ ಹೊಸ ಬಾಂಬ್ ಸಿಡಿಸಿದ್ದು, ಪೊಲೀಸರು ಒಂದು ಪ್ರಕರಣದಲ್ಲಿ ಬಸ್ ನಿಲ್ದಾಣದಲ್ಲಿ ಶವ ಸಿಕ್ತು ಅಂತಾರೆ, ಮತ್ತೊಂದು ಕೇಸ್ನಲ್ಲಿ ಮಾಹಿತಿ ಕಚೇರಿ ನಮಗೆ ಶವ ಕೊಡ್ತು ಅಂತಾರೆ, ಇನ್ನೊಂದು ಕೇಸ್ನಲ್ಲಿ ಮುಖ್ಯದ್ವಾರದ ಬಳಿ ಶವ ಸಿಕ್ತು ಅಂತಾರೆ. ಶವಗಳ ವಿಚಾರದಲ್ಲಿ ಪೊಲೀಸರ ಹೇಳಿಕೆ ಬಗ್ಗೆಯೇ ಅನುಮಾನ ಇದೆ. ಸತ್ತವರ ಸಾಕಷ್ಟು ಕೇಸುಗಳಲ್ಲಿ ಅಸಲಿಯತ್ತು ಏನು ಅನ್ನೋದು ಬಯಲಾಗಿಲ್ಲ. ಜೋಡಿ ಶವಗಳ ಕೇಸಲ್ಲಿ ಯಾವುದೇ ತನಿಖೆ ಮಾಡದೆ ಒಂದೇ ದಿನದಲ್ಲಿ ದಹನ ಮಾಡಿಬಿಟ್ಟಿದ್ದಾರೆ. ಶವಗಳ ಗುರುತು ಪತ್ತೆಯಾಗದೆ ದಹನ ಯಾಕೆ ಮಾಡಿದ್ರು ಅಂತ ಮಟ್ಟನ್ ಅವರು ಪ್ರಶ್ನಿಸಿದ್ದಾರೆ.
ಎಸ್ಐಟಿ ಕಚೇರಿಗೆ ಹೋಗಿ ಬರೋಬ್ಬರಿ 500 ಪುಟಗಳಷ್ಟು ದಾಖಲೆಗಳನ್ನ ಕೊಟ್ಟಿರೋ ಗಿರೀಶ್ ಮಠನವರ್ ಧರ್ಮಸ್ಥಳದಲ್ಲಿ ಸಿಕ್ಕಿರೋ ಅನಾಥ ಶವಗಳ ಅಸಲಿಯತ್ತು ಏನು ಅನ್ನೋದೇ ಗೊತ್ತಾಗಿಲ್ಲ. ಪೊಲೀಸರ ನಡೆಯೇ ಅನುಮಾನ ಮೂಡಿಸುವಂತದ ಪಂಚಾಯಿತಿ ದಾಖಲೆಗಳು ಫೋರ್ಜರಿ ಆಗಿವೆ ಅಂತ ಹೊಸ ಆರೋಪಗಳನ್ನು ಮಾಡಿದ್ದಾರೆ. ಡಾಕ್ಯುಮೆಂಟ್ ಕೊಟ್ಟಿದ್ದೀರಿ, ಒಂದಷ್ಟು ಕೇಸುಗಳ ಬಗ್ಗೆ ಅನುಮಾನ ಇದೆ, ಒಂದಷ್ಟು ಅಕ್ರಮವಾಗಿ ಶವಗಳನ್ನು ಹೂತಾಕಿದ್ದಾರೆ ಅಂತಂದ್ರಿ. 1-2-3 ಕೇಸ್ನ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಸರ್. ಈಗ ಸರ್, ಇಲ್ಲಿ ಗಮನಿಸಬೇಕಾಗಿದ್ದು 302 ಕೇಸಲ್ಲಿ ಅಂದ್ರೆ ಮರ್ಡರ್ ಆ್ಯಂಡ್ 201 ಅಂತ ಇಲ್ಲಿ ಬರೀತಾರೆ ಅವರು. ಅದರಲ್ಲಿ 10-12 ವರ್ಷದ ಹುಡುಗಿ, ಅದನ್ನ ಕೊಲೆ ಅಂತ ಬರೀತಾರೆ, ಕೊಲೆ ಮತ್ತು ಸಾಕ್ಷ್ಯ ನಾಶ ಅಂತ ಹೇಳಿ. ಆ ಪ್ರಕರಣದಲ್ಲಿ ಡಿಸ್ಪೋಸ್ ಮಾಡೋದಕ್ಕೇನೆ ಹೆಣವನ್ನು ಅವತ್ತಿನ ದಿನಾನೇ ಅದು ಆಕ್ಚುಲಿ ಮಾಡಕ್ ಬರೋದಿಲ್ಲ. ಅಂದ್ರೆ ಅನ್ಐಡೆಂಟಿಫೈಡ್, ಪತ್ತೆಯಾಗದ ಅಂದ್ರೆ ಅನ್ಕ್ಲೇಮ್ಡ್ ಡೆಡ್ ಬಾಡಿ, ಅದನ್ನ ಅವತ್ತನೇ ದಫನ್ ಮಾಡಕ್ ಬರೋದಿಲ್ಲ. ಇವರು ದಹನ ಅಂತ ಬರೀತಾರೆ. ಇಲ್ಲಿ ದಹನ ಮಾಡಬೇಕು. ದಹನ ಮಾಡೋದು ಇಟ್ ಈಸ್ ಅ ಗ್ರೀವಿಯಸ್ ಅಫೆನ್ಸ್, ಅದು ಪೊಲೀಸರು ಮಾಡ್ತಕ್ಕಂಥದ್ದು. ದಹನ ಅಂತ ಬರೀತಾರೆ, ಒಂದೇ ತಪ್ಪದು. ದಹನ ಮಾಡಬಾರದು ಅಂದ್ರೂ ಮಾಡಿದ್ದಾರಂತೆ. ಮತ್ತೊಂದು ಕಡೆ ತಮಗೆ ಅಧಿಕಾರ ಇಲ್ಲದೆ ಇದ್ರೂ ಪೊಲೀಸರು ಮೃತದೇಹವನ್ನ ಡಿಸ್ಪೋಸ್ ಮಾಡೋದಕ್ಕೆ ಪಂಚಾಯಿತಿಗೆ ಹೇಳಿದ್ದಾರಂತೆ. ಹೀಗೆ ಸಾಕಷ್ಟು ಶವಗಳ ವಿಚಾರದಲ್ಲಿ ಪೊಲೀಸರ ನಡೆಗೆ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ ಅಂತ ಗಿರೀಶ್ ಮಠನವರ್ ಆರೋಪ ಮಾಡಿದ್ದಾರೆ. ಮರ್ಡರ್ ಕೇಸ್ನಲ್ಲಿ 302 ಕೇಸ್ನಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದ್ದಿದ್ದು ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ. ಇಲ್ಲಿ ಠಾಣಾಧಿಕಾರಿ ಚಂದ್ರಶೇಖರಯ್ಯ, ಅಂದ್ರೆ ಆ ಟೈಮಲ್ಲಿ ಬಹುಶಃ ಅವರು ಹೆಡ್ ಕಾನ್ಸ್ಟೇಬಲ್ ಅಥವಾ SI ಇರಬಹುದು. ಅವ್ರಿಗೆ ಇನ್ವೆಸ್ಟಿಗೇಷನ್ ಪವರ್ಸ್ ಇಲ್ಲ. ಇನ್ವೆಸ್ಟಿಗೇಷನ್ ಪವರ್ಸ್ ಇಲ್ಲ ಅಂತ ಹೇಳಿದ್ರೆ ದಫನ್ ಮಾಡಕ್ಕೆ ಯಾಕೆ ಬರೆದ್ರು, ಅದನ್ನ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಬರೀತಾರೆ, ಬೆಳ್ತಂಗಡಿ ಈ ನಗರ ಪಂಚಾಯಿತಿಯಿಂದ ದಫನ ಅಥವಾ ದಹನ ಮಾಡಲಾಯಿತು ಅಂತ ಬರೀತಾರೆ. ಇಲ್ಲಿ ಠಾಣಾಧಿಕಾರಿಗೆ ಬೆಳ್ತಂಗಡಿ ನಗರ ಪಂಚಾಯಿತಿಗೆ ನಿರ್ದೇಶನ ಕೊಡುವಂತ ಅಧಿಕಾರನೇ ಇಲ್ಲ, ಜ್ಯೂರಿಸ್ಡಿಕ್ಷನ್ನೇ ಬರೋದಿಲ್ಲ. ಆಯ್ತಾ? ಆ ನಂತರ ಬೆಳ್ತಂಗಡಿ ನಗರ ಪಂಚಾಯಿತಿದವರು ದಹನ ಮಾಡಿದರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿದವರು ನೋಡಿ ಇಲ್ಲಿ ಯಾಕೆ ಕೊಡ್ತಾರೆ? ಇವ್ರು ಹೇಳೋದು ಅದನ್ನ ಡಿಸ್ಪೋಸ್ ಮಾಡಿದ್ದು ಬೆಳ್ತಂಗಡಿ ನಗರ ಪಂಚಾಯಿತಿದವರು, ರಿಸಿಪ್ಟ್ ದುಡ್ಡು ಕೊಟ್ಟಿದ್ದು ಇವನಿಗೆ ಕೊಡ್ತಾರೆ. ಯಾರು? ಧರ್ಮಸ್ಥಳ ಗ್ರಾಮ ಪಂಚಾಯತಿದವರು. ಎರಡು ಬೇರೆ ಬೇರೆ ಗ್ರಾಮ ಪಂಚಾಯತಿ. ಒಂದು ಗ್ರಾಮ ಪಂಚಾಯತಿ ಇಂತ ದುಡ್ಡು ಕೊಟ್ರೆ ರಿಸಿಪ್ಟ್ ಇನ್ನೊಂದು ಪಂಚಾಯತಿದವರು ಯಾಕೆ ಕೊಡ್ತಾರೆ? ಸೊ ಇದನ್ನೆಲ್ಲವೂ ಕೂಡ ಗಮನಿಸಿದ್ರೆ ಇಲ್ಲಿ ಖಂಡಿತ ಅಕ್ರಮ ಅವ್ಯವಹಾರ ನಡೆದಿದೆ. ಧರ್ಮಸ್ಥಳದಲ್ಲಿ ಸಾಕಷ್ಟು ಶವಗಳನ್ನು ಹೂತಿರೋ ವಿಚಾರದಲ್ಲಿ ಗೊಂದಲ ಇದೆಯಂತೆ. ಯಾರೋ ಹೂತು ಹಾಕಿದ್ರೆ ಇನ್ಯಾರೋ ಹೂತು ಹಾಕಿರೋ ರೀತಿಗೆ ದಾಖಲೆಗಳನ್ನು ಕ್ರಿಯೇಟ್ ಮಾಡಲಾಗಿದೆಯಂತೆ. ಆದರೆ ಆ ದಾಖಲೆಗಳೆಲ್ಲವೂ ಫೋರ್ಜರಿ ಮಾಡಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಶವಗಳನ್ನು ಚಿನ್ನಯ್ಯನ ಕಡೆಯಿಂದಲೇ ಹೂಳಿಸಿದ್ದಾರೆ, ಆದರೆ ಬೇರೆಯವರ ಹೆಸರನ್ನ ಗ್ರಾಮ ಪಂಚಾಯಿತಿ ದಾಖಲೆಗಳಲ್ಲಿ ನಮೂದಿಸಲಾಗಿದೆ ಅಂತ ಮಠನವರ್ ಆರೋಪ ಮಾಡಿದ್ದಾರೆ. ಬಾಬು ಅನ್ನೋನು ಸೈನ್ ಮಾಡ್ತಾನೆ, ಅಂದ್ರೆ ಅವನು ಶವವನ್ನ ಹೂತು ಹಾಕದವನು ಅಂತ ಇಲ್ಲಿ ತೋರಿಸ್ತಾರೆ. ಅವನಿಗೆ 750 ರೂಪಾಯಿನ ಕೊಡ್ತಾರೆ ದುಡ್ಡು. ಯಾರು ಬಾಬು? ಎಲ್ಲಿ ಕೆಲಸ ಮಾಡ್ತಾರೆ ಬಾಬು ಅನ್ನೋನು? ಅಲ್ಲ, ಅವ್ರು ತೋರಿಸೋದು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಈ ಓಚರ್ ಅಲ್ಲಿ ಕೆಳಗಡೆ ಸೈ ಮಾಡಿದ್ದು. ಒಂದು ಓಚರ್ ನಲ್ಲಿ ಬಾಬು ಅಂತ ಒಂದ್ ರೀತಿ ಸೈನ್ ಇದೆ, ಇನ್ನೊಂದು ಓಚರ್ ನಲ್ಲಿ ಬಾಬು ಅಂತ ಹೇಳಿ ಇನ್ನೊಂದು ಸಿಗ್ನೇಚರ್ ಇದೆ, ಇನ್ನೊಂದು ಓಚರ್ ನಲ್ಲಿ ಬಾಬು ಅಂತ ಇನ್ನೂ ವೆರಿ ಡಿಫರೆಂಟ್ ಇದೆ. ಅಂದ್ರೆ ಸಹಿ ಯಾರು ಹಾಕಿದಾರಲ್ಲ ಅವನೇ ಮೇಲ್ಗಡೆ ಬಿಲ್ ಬರೆದಿದ್ದಾನೆ. ಇದರ ಅರ್ಥ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಬಾಬು ಅನ್ನೋನು ಹೂತು ಹಾಕೇ ಇಲ್ಲ, ಗ್ರಾಮ ಪಂಚಾಯತಿ ಅಂದ್ರೆ ಹೂತು ಹಾಕೇ ಇಲ್ಲ. ಅದನ್ನ ಚಿನ್ನಯ್ಯನ ಕಡೆ ಅಂತ ಹೂತು ಹಾಕಿಸಿದ್ದಾರೆ ಅನ್ನುವಂತ ಸಂಶಯವನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಚಿನ್ನಯ್ಯ ಶವಗಳನ್ನ ಹೂತು ಹಾಕಿದ್ದು ನಿಜಾನ? ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತು ಹಾಕಿದ್ದಾರೆ ಎನ್ನಲಾದ ಪ್ರಕರಣ ಎಲ್ಲಿ ಹೋದ್ರೂ, ಎಷ್ಟು ತಿರುವು ಪಡೆದುಕೊಂಡ್ರೂ ಕೊನೆಗೆ ಅದು ಚಿನ್ನಯ್ಯನ ಕಡೆಗೆ ಬರ್ತಾ ಇದೆ. ಚಿನ್ನಯ್ಯ ಧರ್ಮಸ್ಥಳದಲ್ಲಿ 15 ವರ್ಷಗಳಿಗೂ ಹೆಚ್ಚು ಕಾಲ ಇದ್ದಿದ್ದು ನಿಜ, ಸ್ವಚ್ಛತಾ ಕೆಲಸ ಮಾಡ್ತಾ ಇದ್ದಿದ್ದು ನಿಜ. ಆದರೆ ಆತ ಹೇಳ್ತಾ ಇರುವಂತೆ 100 ಶವಗಳನ್ನು ಹೂತಿಲ್ಲ, ಶವಗಳನ್ನು ಹೂತಿದ್ದೇನೆ ಅನ್ನೋದು ಕಟ್ಟು ಕತೆ, ಅದು ಸುಳ್ಳು ಅಂತ SIT ತನಿಖೆಯಲ್ಲಿ ಗೊತ್ತಾಗಿದೆಯಂತೆ. ಚಿನ್ನಯ್ಯ ಸಹ ಆ ರೀತಿ ತಪ್ಪು ಒಪ್ಪಿಕೊಂಡಿದ್ದಾನಂತೆ. ಹಾಗಾದ್ರೆ ಧರ್ಮಸ್ಥಳದ ಪಂಚಾಯಿತಿ ಬಳಿ ಇರೋ ದಾಖಲೆಗಳಲ್ಲಿ ಅನಾಥ ಶವಗಳನ್ನು ಹೂತಿರೋ ಮಾಹಿತಿ ಇದೆ. ಆ ಶವಗಳನ್ನ ಹೂತವರು ಯಾರು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಅದನ್ನೇ ಈಗ ಗಿರೀಶ್ ಮಠನವರ್ ಸಹ ಕೇಳ್ತಾ ಇದ್ದಾರೆ. ನಿಮಗೆ ಎಷ್ಟು ತೋರಿಸಲಿ ಪತ್ತೆ ಆಗದ? ಇದು 97 ಇಲ್ಲಿ ನೋಡಿ, ಇದು 2016 SDM ಕಾಲೇಜ್. ಹುಡುಗಿಯರು ಧರ್ಮಸ್ಥಳದಲ್ಲಿನೇ, ಬೇರೆ ಕಡೆ ಎಲ್ಲ ಧಾರವಾಡ ಎಲ್ಲ, ಹುಬ್ಳಿ ಎಲ್ಲ, ಬೆಂಗಳೂರಲ್ಲ. ಟೀಚರ್ಸ್ ಕ್ವಾರ್ಟರ್ಸ್, ಒಂದೇ ಮನೆ, 2 ಹೆಣ್ಮಕ್ಳು. ಎಕ್ಸಿಬಿಷನ್ ಪ್ರೊಸೆಸ್ ನೋಡಿದ್ರೆ 108 ಅಡ್ಡಡ್ ಹಾಕ್ತಾ ಇದ್ದಾರೆ.
ಚಿನ್ನಯ್ಯ ಮತ್ತು ಅವರ ಕುಟುಂಬ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕೆಲಸ ಮಾಡ್ತಾ ಇತ್ತು. ಆಗ ಅವರಿಗೆ ಕೆಲವೊಂದು ಶವಗಳನ್ನ ಹೂತು ಹಾಕಲು ಹೇಳ್ತಾ ಇದ್ರು. ಚಿನ್ನಯ್ಯನ ಕುಟುಂಬ ಶವಗಳನ್ನ ಹೂತು ಹಾಕಿದೆ. ಗ್ರಾಮ ಪಂಚಾಯಿತಿ ಬಳಿ ಅದಕ್ಕೆ ದಾಖಲೆಗಳು ಇವೆ ಅಂತ ಕೆಲವರು ಹೇಳಿದ್ರು. ಆದರೆ ಚಿನ್ನಯ್ಯ ತಾನು ಹೂತಿರೋ ಶವಗಳೆಲ್ಲವೂ ಅನಧಿಕೃತ, ಪೊಲೀಸರು ಇರ್ತಾ ಇರಲಿಲ್ಲ, ಪಂಚಾಯಿತಿಗೂ ಗೊತ್ತಿಲ್ಲ ಅಂತ ಹೇಳಿದ್ದ. ಆದರೆ ಚಿನ್ನಯ್ಯ ತಾನು ಹೂತಿರೋ ಶವಗಳನ್ನ ತೋರಿಸುವಲ್ಲಿ ವಿಫಲವಾಗಿದ್ದಾನೆ. ಮತ್ತೊಂದು ಕಡೆ ಅಧಿಕೃತವಾಗಿ ಶವಗಳನ್ನ ಹೂತಿದ್ರೂ ಪಂಚಾಯಿತಿಯಲ್ಲಿ ಚಿನ್ನಯ್ಯನ ಹೆಸರು ಇರಬೇಕಿತ್ತು. ಆದರೆ ಪಂಚಾಯಿತಿಯ ದಾಖಲೆಗಳಲ್ಲಿ ಎಲ್ಲೂ ಸಹ ಚಿನ್ನಯ್ಯನ ಹೆಸರು ಇಲ್ಲ. ಆದರೆ ಚಿನ್ನಯ್ಯನ ಕೈಯಲ್ಲಿ ಶವಗಳನ್ನು ಹೂಳಿಸಿ ಬೇರೆಯವರ ಹೆಸರು ಬರೆಯಲಾಗಿದೆ ಅಂತ ಮಟ್ಟಣ್ಣವರ್ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಸಹಿ ಯಾರು ಹಾಕಿದಾರಲ್ಲ ಅವನೇ ಮೇಲ್ಗಡೆ ಬಿಲ್ ಬರೆದಿದ್ದಾನೆ. ಇದರ ಅರ್ಥ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಬಾಬು ಅನ್ನೋನು ಹೂತು ಹಾಕೇ ಇಲ್ಲ, ಗ್ರಾಮ ಪಂಚಾಯತಿ ಅಂದ್ರೆ ಹೂತು ಹಾಕೇ ಇಲ್ಲ. ಅದನ್ನ ಚಿನ್ನಯ್ಯನ ಕಡೆಯಿಂದ ಹೂತು ಹಾಕ್ಸಿದ್ದಾರೆ ಅನ್ನುವಂತ ಸಂಶಯವನ್ನ ನಾವು ವ್ಯಕ್ತಪಡಿಸ್ತಾ ಇದೀವಿ. ಚಿನ್ನಯ್ಯ ನಿಮ್ಮ ಹತ್ರ ಇದ್ದಾಗ ಡಾಕ್ಯುಮೆಂಟ್ ತೋರಿಸಿದ್ರ ಈ ಶವನ್ನ ಹೂತು ಹಾಕಿದ್ದಿಲ್ಲ ಅಂತ? ಇಲ್ಲ ಚಿನ್ನಯ್ಯ ಏನು ಡಾಕ್ಯುಮೆಂಟ್ ಹಿಡ್ಕೊಂಡು ಬಂದಿಲ್ಲ. ನಮ್ಮ ಸಿಗ್ನೇಚರ್ ಮಾಡಿದವರು ಒಂದೇ ಅಲ್ಲ, ಸುಖ ಸುಮ್ನೆ ಮಾಡಲ್ಲ, ನೀನೇ ಮಾಡು ಅಂತ ಹೇಳಿದವ್ರು ಇರ್ತಾರಲ್ಲ ದೊಡ್ಡವರು. ಬಹುಶಃ ಅವ್ರನ್ನ ಕರೆಸಿ ಇಂಟ್ರಾಗೇಷನ್ ಮಾಡಿದಾಗ ಇಲ್ಲ ಸ್ಪೆಸಿಫಿಕ್ ಆಗಿ ಇಂಥವರೇ ಮಾಡಿಸಿದ್ರು ಅಂತ ನಾಳೆ ಹೇಳ್ಬೋದು. ಅವರು ಹೇಳ್ಬೇಕು. ಅವ್ರು ಹೇಳಿದಾಗ ಇಲ್ಲಿ ನೋಡಿ ಬರೀ ಸಿಗ್ನೇಚರ್ ಆಗೋರು, ನಾನು ಕಾರ್ಮಿಕರನ್ನ ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಸುಖ ಸುಮ್ನೆ ಮಾಡಲ್ಲ ಅವರು. ಅವ್ರ ಮೇಲೆ ಪಿಡಿಒ ಇರ್ತಾನೆ, ಪಿಡಿಒಗೆ ಯಾರು ಹೇಳಂತಿರ್ತಾರೆ, ದೊಡ್ಡವ್ರು ಇರ್ತಾರಲ್ಲ, ಎನ್ಕ್ವೈರಿ ಮಾಡಲೇಬೇಕಾಗತ್ತೆ. ಇನ್ನು ಮಟ್ಟಣ್ಣವರ ಆರೋಪ ಮತ್ತು ಸಾಕ್ಷ್ಯಗಳನ್ನು ಸೀರಿಯಸ್ ಆಗಿ ತೆಗೆದುಕೊಂಡ ಎಸ್ಐಟಿ ಈಗ ಪಂಚಾಯಿತಿ ಅಧಿಕಾರಿಗಳನ್ನ ಮತ್ತಷ್ಟು ಸೀರಿಯಸ್ ಆಗಿ ತನಿಖೆ ಮಾಡಲು ನಿರ್ಧರಿಸಿದೆ. ಬುರುಡೆ ಪ್ರಕರಣದಲ್ಲಿ ತನಿಖೆಯನ್ನ ಚುರುಕುಗೊಳಿಸಿರುವ ಎಸ್ಐಟಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿಚಾರಣೆ ನಡೆಸಿದೆ. ಪಿಡಿಒ ಪಂಚಾಯತ್ ಅಧಿಕಾರಿಗಳನ್ನ ತೀವ್ರವಾಗಿ ವಿಚಾರಣೆ ಮಾಡಲು ಮುಂದಾಗಿದೆ. ಗಿರೀಶ್ ಮಟ್ಟಣ್ಣವರ ದಾಖಲೆ ಬಿಡುಗಡೆ ಹಿನ್ನೆಲೆ ಈ ವಿಚಾರಣೆ ನಡೆಸಲು ತೀರ್ಮಾನಿಸಲಾಗಿದೆ. ಮಟ್ಟಣ್ಣವರ ದಾಖಲೆ ಜೊತೆ ಪಂಚಾಯತ್ ದಾಖಲೆಯನ್ನ ಇಟ್ಟು ಪರಿಶೀಲನೆ ಮಾಡಿ ಬೇರೆ ಬೇರೆ ದಾಖಲೆಗಳ ಬಗ್ಗೆಯೂ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹ ಮಾಡಲು ಮುಂದಾಗಿದೆಯಂತೆ. ಧರ್ಮಸ್ಥಳ ಪ್ರಕರಣ ಷಡ್ಯಂತ್ರ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ಎಸ್ಐಟಿ ಇನ್ನೂ ಸ್ಪಷ್ಟಪಡಿಸಿಲ್ಲ. ಸುಳಿವು ಸಿಕ್ಕಂತಿಲ್ಲ ಪ್ರಕರಣದ ಹಿಂದೆ ಬಿದ್ದು ತನಿಖೆ ಮಾಡ್ತಾ ಇದೆ, ಸತ್ಯವನ್ನ ಹೊರತರೋ ಪ್ರಯತ್ನ ಮಾಡ್ತಾ ಇದೆ. ಇಂತಹ ಸಮಯದಲ್ಲೇ ಮಟ್ಟಣ್ಣವರ್ ಒಂದಷ್ಟು ಮಾಹಿತಿ ಕೊಟ್ಟಿದ್ದು ಆ ಮಾಹಿತಿಯನ್ನು ಪರಿಶೀಲನೆ ಮಾಡಿ ಅದರ ಕಥೆ ಏನು ಅನ್ನೋದನ್ನ ತಿಳಿದುಕೊಳ್ಳಲು ಮುಂದಾಗಿದ್ದಾರೆ. ಆದರೆ ಚಿನ್ನಯ್ಯ ಈಗಾಗಲೇ ತಾನು ಹೇಳಿದ್ದೆಲ್ಲ ಬುರುಡೆ ಅಂತ ಒಪ್ಪಿಕೊಂಡಿರೋದ್ರಿಂದ ಆ ಬುರುಡೆ ಕಥೆಯ ಬಗ್ಗೆಯೇ ಎಸ್ಐಟಿ ಹೆಚ್ಚು ಫೋಕಸ್ ಮಾಡ್ತಾ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿದ್ದಾರೆ ಎನ್ನಲಾದ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ತನಿಖೆ ಅಂತಿಮ ಹಂತಕ್ಕೆ ಬಂದಿದೆ ಅನ್ನುವಷ್ಟರಲ್ಲಿ ಮತ್ತೆ ಪ್ರಕರಣವನ್ನ ಹಿಂದಕ್ಕೆ ಕೊಂಡೊಯ್ತಿದ್ದಾರೆ. ಸದ್ಯ ಚಿನ್ನಯ್ಯ ತಂದುಕೊಟ್ಟ ಬುರುಡೆ ರಹಸ್ಯ ಬೆನ್ನತ್ತಿರೋ ಎಸ್ಐಟಿ ಬೆಂಗಳೂರಿಗೆ ಚಿನ್ನಯ್ಯನ ಜೊತೆ ಬಂದಿದೆ. ಹಾಗಾದ್ರೆ ಬುರುಡೆಗೂ ಬೆಂಗಳೂರಿಗೂ ಇರೋ ಸಂಬಂಧ ಏನು? ಬೆಂಗಳೂರಿನಲ್ಲಿ ಅದರಲ್ಲೂ ದೂರುದಾರ ಜಯಂತ್ ಮನೆಯಲ್ಲಿ ಎಸ್ಐಟಿ ಮಹಜರು ಮಾಡಿದ್ದೇಕೆ ಅನ್ನುವ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಇಲ್ಲಿದೆ. ಧರ್ಮಸ್ಥಳ ಪ್ರಕರಣ ಎಲ್ಲಿಂದ ಎಲ್ಲೆಲ್ಲಿಗೂ ಹೋಗಿ ಮತ್ತೆಲ್ಲಿಗೂ ಬಂದು ನಿಲ್ತಾ ಇದೆ. ತಮಿಳುನಾಡಿಂದ ಧರ್ಮಸ್ಥಳ, ಅಲ್ಲಿಂದ ಮತ್ತೆ ಮಂಡ್ಯ ಅಂತ ಹೋಗಿ ಈ ಪ್ರಕರಣ ಬೆಂಗಳೂರಿಗೂ ಬಂದಿದೆ. ಅಸಲಿಗೆ ಬುರುಡೆ ಕಥೆಗೆ ಬುರುಡೆ ಸಿಕ್ಕಿದ್ದೇ ಬೆಂಗಳೂರಿಂದ ಅಂತ ಹೇಳಲಾಗ್ತಾ ಇದ್ದು ಬಗಲಗುಂಟಿಯ ಮನೆಯೊಂದರಲ್ಲಿ ಎಸ್ಐಟಿ ಮಹಜರ್ ನಡೆಸಿದೆ. ಚಿನ್ನಯ್ಯ ತಂದಿದ್ದ ಬುರುಡೆ ಬಗ್ಗೆ ಬಯಲಾಯಿತು ಭಯಾನಕ ರಹಸ್ಯ. ಬೆಳ್ತಂಗಡಿ ಟು ಬೆಂಗಳೂರು, ಜಯಂತ್ ಮನೆಯಲ್ಲಿ ಶೋಧ. ಮಹಜರು ಪ್ರಕ್ರಿಯೆ ವಿಡಿಯೋ ರೆಕಾರ್ಡ್. ಮಾಸ್ಕ್ಮ್ಯಾನ್ ಚಿನ್ನಯ್ಯ ತೋರಿಸಿದ್ದೇನು? ನೂರಾರು ಶವಗಳ ಕತೆ ಬುರುಡೆ ಕತೆ ಅನ್ನೋದು ಗೊತ್ತಾಯಿತು. ಅನಾಮಿಕ ಹೇಳಿದ್ದೆಲ್ಲ ಸುಳ್ಳು ಅನ್ನೋದು ಗೊತ್ತಾಯಿತು. ಪಾತ್ರಧಾರಿಗಳು ಯಾರು, ಸೂತ್ರಧಾರಿಗಳು ಯಾರು, ಎಲ್ಲೆಲ್ಲಿ ಏನೇನಾಯಿತು ಎಲ್ಲವೂ ಗೊತ್ತಾಯಿತು. ಆದರೆ ತುಂಬಾ ದಿನಗಳ ಕಾಲ ಎಸ್ಐಟಿಯನ್ನ ಕಾಡಿದ್ದು ಮಾತ್ರ ಚಿನ್ನಯ್ಯ ತಂದುಕೊಟ್ಟ ಒಂದು ಬುರುಡೆ ಕಥೆ. ಆ ಬುರುಡೆ ಯಾರದ್ದು ಅನ್ನೋದು ಮಾತ್ರ ಎಸ್ಐಟಿಗೆ ಯಕ್ಷ ಪ್ರಶ್ನೆಯಾಗಿತ್ತು. ಚಿನ್ನಯ್ಯನನ್ನ ಎಷ್ಟು ವಿಚಾರಣೆ ಮಾಡಿದ್ರೂ ಬುರುಡೆ ಕಥೆ ಮಾತ್ರ ಬಾಯಿ ಬಿಟ್ಟಿರಲಿಲ್ಲ. ಆದರೆ ಸಾಕಷ್ಟು ಪ್ರಯತ್ನಗಳ ನಂತರ ಎಸ್ಐಟಿ ಈಗ ಬುರುಡೆ ರಹಸ್ಯವನ್ನ ತಿಳಿದುಕೊಂಡಿದೆ. ಚಿನ್ನಯ್ಯ ಒಂದು ಬುರುಡೆ ಹಿಡಿದುಕೊಂಡು ಬಂದಾಗ ಎಲ್ಲರೂ ಬೆಚ್ಚಿ ಬಿದ್ದಿದ್ರು. ಈ ಬುರುಡೆ ತಾನೇ ಹೂತಿರೋ ಒಂದು ಶವದ್ದು ಅಂತ ಚಿನ್ನಯ್ಯ ಬುರುಡೆ ಬಿಟ್ಟಿದ್ದ. ಆ ಬುರುಡೆಯ ಕಳೆಬರ ಸೇರಿದಂತೆ ನೂರಾರು ಅಸ್ಥಿ ಪಂಜರಗಳನ್ನು ತೆಗೆದುಕೊಡೋದಾಗಿ ಹೇಳಿದ್ದ. ಆದರೆ ಆತ ಹೇಳಿದ ಸ್ಥಳಗಳಲ್ಲಿ ಏನೂ ಸಿಗಲಿಲ್ಲ. ತಾನು ತಂದ ಬುರುಡೆ ಎಲ್ಲಿಯದ್ದು ಅನ್ನೋದನ್ನು ಅನಾಮಿಕ ಸರಿಯಾಗಿ ಹೇಳಲಿಲ್ಲ. ಒಮ್ಮೆ ಕಲ್ಲೇರಿ ಅಂದ್ರೆ ಮತ್ತೊಮ್ಮೆ ನದಿ ತೀರ ಅಂತ ಕತೆ ಕಟ್ತಾ ಇದ್ದ. ಈ ನಡುವೆ FSL ಪರೀಕ್ಷೆಯಲ್ಲಿ ಆ ಬುರುಡೆ ಧರ್ಮಸ್ಥಳ ಪರಿಸರದ್ದೇ ಅಲ್ಲ ಅನ್ನೋದು ಗೊತ್ತಾಗಿತ್ತು. ಆಗಲೇ ಎಸ್ಐಟಿಗೆ ಬುರುಡೆ ಗ್ಯಾಂಗ್ನ ಷಡ್ಯಂತ್ರದ ಅರಿವಾಗಿತ್ತು. ಅದರಂತೆ ನಿರಂತರ ವಿಚಾರಣೆ ಮಾಡಿದ ಎಸ್ಐಟಿ ಚಿನ್ನಯ್ಯನಿಂದ ಬುರುಡೆ ರಹಸ್ಯವನ್ನ ಬಾಯ್ಬಿಡಿಸದೆ ಬುರುಡೆ ಸಿಕ್ಕ ಜಾಗಕ್ಕೆ ಬಂದು ತಲುಪಿದೆ.
ಬುರುಡೆ ಗ್ಯಾಂಗ್ ಬುರುಡೆಯ ಕಥೆ ಶುರುವಾಗಿದೆ ಬೆಂಗಳೂರಲ್ಲಿ ಅಂತ ಗೊತ್ತಾಗಿದ್ದು ಈಗ ಪೀಣ್ಯದ ಮಲ್ಲಸಂದ್ರದ ಜಯಂತ್ ಮನೆಯಲ್ಲಿ ಎಸ್ಐಟಿ ಮಹಜರ ಮಾಡಿದೆ. ಚಿನ್ನಯ್ಯನನ್ನು ಕರೆತಂದು ಎಸ್ಐಟಿಯಿಂದ ತನಿಖೆ ನಡೆಸಿದೆ. ಪೀಣ್ಯದ ಮಲ್ಲಸಂದ್ರದಲ್ಲಿದ್ದ ಎರಡನೇ ದೂರುದಾರ ಜಯಂತ್ ಟಿ ವಾಸವಾಗಿದ್ದು ಈಗ ಜಯಂತ್ ಮನೆಯಲ್ಲಿ ಎಸ್ಐಟಿ ಸೋಕೋ ಟೀಮ್ ಶೋಧ ನಡೆಸಿದೆ. ಬುರುಡೆ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದೆ. ಧರ್ಮಸ್ಥಳದ ಕೇಸ್ ಆರಂಭಕ್ಕೂ ಮುನ್ನವೇ ಬೆಂಗಳೂರಲ್ಲಿ ಸಭೆ ನಡೆದಿತ್ತಂತೆ. ಬೆಂಗಳೂರಲ್ಲಿರೋ ಟಿ ಜಯಂತ್ ಬಾಡಿಗೆ ಮನೆಯಲ್ಲಿ ಮೀಟಿಂಗ್ ಮಾಡಿತಂತೆ. ಈ ಮನೆಯಲ್ಲೇ ಚಿನ್ನಯ್ಯನಿಗೆ ಬುರುಡೆ ಹಸ್ತಾಂತರ ಮಾಡಲಾಗಿತ್ತಂತೆ. ಚಿನ್ನಯ್ಯ, ವಕೀಲರು, ಜಯಂತ್ ಎಲ್ಲರೂ ಸೇರಿ ಸಭೆ ಮಾಡಿದ್ರಂತೆ. ದೂರುದಾರ ಜಯಂತ್ ಮನೆಯಲ್ಲೇ ಎಲ್ಲ ಷಡ್ಯಂತ್ರ ನಡೆದಿತ್ತಂತೆ. ಜಯಂತ್ ಬೆಂಗಳೂರಲ್ಲಿದ್ದಾರೆ ಅನ್ನೋ ವಿಚಾರವೇ ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ. ಅವರು ಸೌಜನ್ಯ ಪ್ರಕರಣದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡಿಕೊಂಡಿದ್ದಾರೆ. ಅವರು ಧರ್ಮಸ್ಥಳದಲ್ಲೇ ಇದ್ದಾರೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಈಗ ಚಿನ್ನಯ್ಯ ಬಾಯ್ಬಿಟ್ಟಿರೋದ್ರಿಂದ ಜಯಂತ್ ಬೆಂಗಳೂರಿನ ರಹಸ್ಯಗಳು ಬಯಲಾಗಿವೆ. ಪೀಣ್ಯದ ಮಲ್ಲಸಂದ್ರದಲ್ಲಿ ಟಿ ಜಯಂತ್ ಬಾಡಿಗೆ ಮನೆ ಮಾಡಿಕೊಂಡು ವಾಸವಾಗಿದ್ದು ಆ ಮನೆಯಲ್ಲೇ ಬುರುಡೆ ಹಸ್ತಾಂತರ ಪ್ರಕ್ರಿಯೆ ನಡೆದಿತ್ತಂತೆ. ಚಿನ್ನಯ್ಯ ಹೇಳಿದ ಮಾಹಿತಿ ಆಧರಿಸಿ ಈಗ ಬೆಂಗಳೂರಿಗೆ ಬಂದಿರೋ ಎಸ್ಐಟಿ ಚಿನ್ನಯ್ಯನಿಗೆ ಮತ್ತೆ ಮಾಸ್ಕ್ ಹಾಕಿ ಆ ಮನೆಯಲ್ಲಿ ಮಹಜರ್ ನಡೆಸಿದ್ದಾರೆ. ಮಹಜರು ಪ್ರಕ್ರಿಯೆಯನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಇನ್ನು ಇದನ್ನೆಲ್ಲ ನೋಡಿ ಅಲ್ಲಿನ ಸ್ಥಳೀಯರು ಗಾಬರಿಗೊಂಡಿದ್ದು ಜಯಂತ್ ಈ ರೀತಿಯ ವ್ಯಕ್ತಿ ಅಂತ ಗೊತ್ತಿರಲಿಲ್ಲ ಅಂತ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಹೇಳ್ದಂಗೆ ಇಲ್ಲಿ ಬಾಡಿಗೆ ಮನೆಯೇ ಅವರು, ಯಾಕೆಂದರೆ ಅಲ್ಲಿ ಇರುವಂಥದ್ದೆಲ್ಲ ಫುಲ್ ವಟಾರ ಥರ ಅದು ಎಲ್ಲ ಬಾಡಿಗೆ ಮನೆಯಲ್ಲೇ ಇದ್ದಂಥದ್ದು. ಸೊ ಅದರಲ್ಲೇನು ಇದಿಲ್ಲ. ನೀವೆಲ್ಲೂ ನೋಡಿಲ್ಲ ಅವ್ರನ್ನ ಇಲ್ಲಿ? ಇಲ್ಲ, ಪುನಃ ಇದಾದ್ಮೇಲಿಂದ ಅವ್ರು ಸಿಕ್ಕಿಲ್ಲ ನನಗೆ. ಅವರು ತುಂಬ ಇಲ್ಲಿ ಸಕ್ರಿಯ ಆಗಿರಲಿಲ್ಲ. ಯಾವಾಗ ಇದ್ದರೂ ಅವಾಗ ನನ್ನ ವಿಶ್ ಮಾಡೋದಾಗಲಿ ಮಾತಾಡೋದಲ್ಲಿ ಅವೆಲ್ಲ ಮಾಡ್ತಾ ಇದ್ದು. ತುಂಬ ವರ್ಷಗಳಾಗಿದೆ, ಪುನಃ ಸಿಕ್ಕಿಲ್ಲ ನನಗೆ. ಜಯಂತ್ ಅವರು ಸಿಕ್ಕಿಲ್ಲ. ಅಂದರೆ ಇಲ್ಲೇ ಇದೊಂದು ಕೆಲಸ ಬಿಟ್ಟು ಬೇರೆ ಎಲ್ಲಾದರೂ ಓಡಾಡೋದು ಬರೋದು ಆ ಥರ ಮಾಡ್ತಾರೆ? ಅವರು ಬೇರೆ ಬೇರೆ ಕಡೆ ಎಲ್ಲ ಓಡಾಡ್ತಾರೆ. ಯಾಕೆಂದರೆ ಅವರು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವಿಸ್ಟ್ ಆಗಿರೋದ್ರಿಂದ ಬೇರೆ ಬೇರೆ ಕಡೆ ಮೆಸೇಜ್ಗಳು ಹಾಕುವಂಥದ್ದೆಲ್ಲ ನಾನು ನೋಡ್ತಾ ಇದ್ದೆ. ಸೊ ಅವೆಲ್ಲ ಗೊತ್ತಿತ್ತು ನನಗೆ. ಸೊ ಅದನ್ನೇ ಆವಾಗಲೇ ಹೇಳಿದ್ದು ಕೂಡ ನಾನು. ನಮ್ಮದೇ ಆದಂಥ ಇಲ್ಲಿ ಸ್ಥಳೀಯ ಗ್ರೂಪಲ್ಲಿ ಸೌಜನ್ಯ ಕೇಸ್ ಎಲ್ಲ ಹಾಕ್ತಾಯಿದ್ರು. ಅವಾಗ ಸ್ವಲ್ಪ ಎಲ್ಲ ಅಬ್ಜೆಕ್ಷನ್ ಮಾಡಿದ್ರು. ಸೊ ಇದು ಬ್ಲಡ್ ಗ್ರೂಪ್ಗೋಸ್ಕರ, ಬ್ಲಡ್ ನಿಧಿಗೋಸ್ಕರ ಇರುವಂಥದ್ದು, ಇಲ್ಲಿ ಅವೆಲ್ಲ ಹಾಕಬಾರ್ದು ಅಂತೆಲ್ಲ ಹೇಳಿದಾಗ ನಾನು ಯಾಕಪ್ಪ ಇವರು ಈಗ ಹಾಕ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಆಮೇಲೆ ಸ್ವಲ್ಪ ಸೋಷಿಯಲ್ ಮೀಡಿಯಾ ಸ್ವಲ್ಪ ನೋಡಿದಾಗ ಗೊತ್ತಾಗ್ತಿದ್ದು, ಆಮೇಲೆ ಜಯಂತ್ ಅನ್ನೋರು ಇವರೇನೇ ಅನ್ನೋದು ಗೊತ್ತಾಯ್ತು ನನಗೆ. ಸೊ ಅವಾಗ ನನಗೆ ನಾನು ಅಂದ್ಕೊಳ್ತಿದ್ದೆ, ಇದು ಯಾವತ್ತೂ ಇವ್ರಿಗೆ ಬುಡಕ್ಕೆ ಬಂದೇ ಬರುತ್ತೆ ಅಂತ ನಾನಂತೂ 100% ಅಂದ್ಕೊಂಡಿದ್ದೆ. ಚಿನ್ನಯ್ಯ 3 ದಿನಗಳ ಕಾಲ ಬೆಂಗಳೂರಿನ ಜಯಂತ್ ಮನೆಯಲ್ಲೇ ಉಳಿದುಕೊಂಡಿದ್ದಂತೆ. ಅಲ್ಲದೆ ಬುರುಡೆಯನ್ನ ತೆಗೆದುಕೊಂಡು ಜಯಂತ್ ದೆಹಲಿಗೂ ಹೋಗಿದ್ರಂತೆ. ಆದರೆ ಚಿನ್ನಯ್ಯನಿಗೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ಜಯಂತ್ ನಡೆದುಕೊಂಡಿದ್ರು. ನಾನು ಸಮಾಧಿ ತೋರಿಸ್ತೀನಿ ಅಂತ ಜಯಂತ್ ಎಸ್ಐಟಿ ಮುಂದೆ ಹೋಗಿದ್ದ. ಆದರೆ ಈಗ ಬುರುಡೆ ಕಥೆ ಸೃಷ್ಟಿ ಆಗಿದ್ದೆ ಜಯಂತ್ ಮನೆಯಲ್ಲಿ ಅನ್ನೋದು ಗೊತ್ತಾಗಿದೆ. ಈ ಎಲ್ಲ ಬೆಳವಣಿಗೆಗಳಿಂದ ಜಯಂತ್ಗೂ ಈಗ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಎಸ್ಐಟಿ ಜಯಂತ್ ಅವರನ್ನು ವಿಚಾರಣೆಗೆ ಕರೆಯೋ ಸಾಧ್ಯತೆ ಇದೆ.